ಜಾತಿ ಜಾತಿ ಅಂತ ನನ್ನ ಜೀವನ ಹಾಳು ಮಾಡಿದ್ರು ಅಂತ ಹತ್ಯಾದ ಮಾನ್ಯ ಪತಿ ವಿವೇಕಾನಂದ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಅಳಲು ತೋಡ್ಕೊಂಡಿದ್ದಾರೆ. ನಾನು ಮತ್ತು ಮಾನ್ಯ ಜಾತಿ ಮೀರಿ ಪ್ರೀತಿಯನ್ನ ಮಾಡಿ ಮದುವೆ ಮಾಡ್ಕೊಂಡಿದ್ವಿ. ನಾವಿಬ್ಬರು ಸುಂದರ ಬಾಳ್ನಲ್ಲಿ ಕನಸನ್ನ ಕೂಡ ಕಂಡಿದ್ವಿ. ಆದರೆ ಎಲ್ಲ ಜೀವನ ಮುಗಿದು ಹೋಗಿದೆ ಅಂತ ಕಣ್ಣೀರಿಟ್ಟಿದ್ದಾರೆ. ಆರೋಪಿಗಳಿಗೆ ಕಾನೂನು ಶಿಕ್ಷೆ ಆಗಲೇಬೇಕು ಅನ್ನೋದು ಆತನ ಆಗ್ರಹ. ಧಾರವಾಡ ಜಿಲ್ಲೆಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಸ್ವಂತ ತಂದೆಯೇ ತನ್ನ ಮಗಳನ್ನು ಕೊಂದಿದ್ದಾನೆ. ಇದಕ್ಕೆ ಕಾರಣ ಅನ್ಯ ಜಾತಿಯ ಪ್ರೀತಿ. ಸೊ ಇದಕ್ಕೆ ಸಾಕ್ಷಿಯಾಗಿ ನಿಂತಿರುವಂಥ ಯುವಕ ನಮ್ಮ ಜೊತೆ ಇದ್ದಾನೆ. ಬಾಳಿ ಬದುಕಬೇಕಿತ್ತು, ಜಾತಿಗಳನ್ನು ಮೀರಿ ಜೀವನ ಕಟ್ಕೊಳ್ಳುವಂಥ ಪ್ರಯತ್ನ ಮಾಡಿದ. ಆದರೆ ಇವತ್ತು ತನ್ನ ಸಂಗಾತಿಯೇ ಇಲ್ಲದಂತಾಗಿದೆ ಕೇವಲ ಒಂದು ಜಾತಿ ಅನ್ನೋ ಕಾರಣಕ್ಕೆ. ಯುವಕನನ್ನು ಮಾತಾಡಿಸ್ತಾಣ. ಒಂದು ಸುಂದರ ಬದುಕನ್ನು ಜಾತಿ ಸಂಖ್ಯೆಗಳನ್ನು ಮೀರಿ ಕಟ್ಟಿಕೊಳ್ಬೇಕಂತ ನೀನು ಮಾನ್ಯ ಅಂದ್ಕೊಂಡಿದ್ರಿ ವಿವೇಕಾನಂದ. ಇವತ್ತು ಜೀವನ ಎಲ್ಲ ಸರ್ ಆಕೆ ಭಾಳ ಹೇಳ್ತೀನಿ ಸರ್. ನಾನು ಮುಂದೆ ಯಾರಿಗೂ ಇದು ಮಾಡೋದು ಬೇಡ. ನಾವು ಇಬ್ಬರು ಚೆಂದಾಗಿದ್ದಾರೆ. ನಮ್ಮ ನಡುವೆ ಏನೇ ಜಗಳ ಬಂದರೂ ನಾವೇ ಇದು ಮಾಡುವ. ನಮ್ಮ ನಡುವೆ ಮೂರನೇದವ್ರು ಯಾರು ಬರೋದು ಬೇಡ. ನಾವು ತಪ್ಪು ಮಾಡಿ ಇಲ್ಲ. ನಾವು ಏನೋ ಮಾಡಿದ್ರೆ ನಮ್ಮ ಇಬ್ಬರು ನಡುವಿನ ಇದಾಗಬೇಕಂತಂದು ಹಿಂಗೆ ಥರ ಎಲ್ಲ ಬುದ್ಧಿ ಹೇಳ್ತಿಲ್ಲ ಸರ್. ಈಗ ನನಗೆ ನಮ್ಮ ಮನೆಯೊಳಗೆ ಒಂಥರ ನಾವು ಅಪ್ಪಾಜಿ ಎಲ್ಲ ಒಂಥರ ಮಗಳ ಥರ ನೋಡ್ತಿದ್ವಿ ಸರ್. ಅವರು ಭಾಳ ಅಂದ್ರೆ ಭಾಳ ಕ್ಲೋಸ್ ಆಗಿದ್ದು ಸರ್. ನಾವು ಅಪ್ಪಾಜಿ ಹೇಳ್ತಿದ್ದು ಸರ್, ನಮ್ಗೆ ಏನಾದರೂ ಇದು ಇಲ್ಲ, ಆಕೆಗೆ ಏನೂ ಆಗಬಾರ್ದು ಈ ಥರ ಇದ್ದು ಸರ್. ನಮಗೆ ನಾವು ನಿನ್ನೆ ಮನೆಯೊಳಗೆ ಇಲ್ಲಾರ್ದ ಕಾರಣ ನೋಡ್ಕೊಂಡು ಆ ಥರ ಇದು ಮಾಡ್ಯಾರ ಸರ್ ಅವರು. ನಿಮ್ಮಿಬ್ಬರ ನಡುವೆ ಲವ್ ಹೆಂಗಾಯ್ತು? ಮದುವೆ ಯಾವಾಗಾದ್ರಿ ಸರ್? ಅವರು ಧಾರವಾಡದಾಗ ಇದ್ದೊಳಗೆ ನನ್ನ ಪರಿಚಯ ಸರ್. ಆ ಹುಡುಗಿ ಇಲ್ಲ ಹಂಗೆ ಮಾತಾಡ್ಕೊಂತ ಹಂಗೆ ಇಲ್ಲಿ ಊರಿಗೆ ಬಂದಿಂದ ಲವ್ ಸ್ಟಾರ್ಟ್ ಆಗಿತ್ತು ಸರ್. ಮದುವೆ ಮೇ 15 ಸರ್. ಅವಾಗಲಿಂದ ಊರು ಬಿಟ್ಟಿದ್ರಿ? ಬಿಟ್ಟಿದ್ದೀವಿ ಸರ್. ಒಂದು ತಿಂಗಳು ಅಷ್ಟೇ ಬಿಟ್ಟಿದ್ದೆ ಸರ್ ನಾನು. ಆಮೇಲೆ ಇಲ್ಲಿ ಧಾರವಾಡಕ್ಕೆ ಬಂದು SP ಸರ್ ಕಡೆ ಇದಾಗಿ ಊರಿಗೆ ಬಂದಿವಿ ಸರ್. ನಾವು ಮನೆ ಪ್ರೆಗ್ನೆಂಟ್ ಇದ್ದಿದ್ದಕ್ಕೆ ಇಲ್ಲಿ ಡಾಕ್ಯುಮೆಂಟ್ಸ್ ಇತ್ತು ಸರ್. ಅದಕ್ಕೆ ಬಂದಿವಿ ಸರ್. ಬರ್ತಾ ಹೋಗ್ತಾ ಇದ್ವಿ ನಾವು. ಅದು ಮೊನ್ನೆ ಈ ಸತಿ ಭಾಳ ದಿನ ಉಳಿದ್ವಿ ನಾನು ಸರ್. ಈಗ ನಿಮಗೆ ಥ್ರೆಟ್ ಇತ್ತು? ಅವರು ಮನೆ ಕಡೆಯಿಂದ ಜೀವ ಬೆದರಿಕೆ ಇತ್ತು ಅಥವಾ ಮೊದಲು ಅಟ್ಯಾಕ್ ಆಯ್ತು ಸರ್? ಒಮ್ಮಿಲ್ಲ ಸರ್. ಏನು ಅವ್ರನ್ನ ನಾವು ಹೊಲಕ್ಕೆ ಹೋಗ್ಬಂದು ಎಷ್ಟೋ ಸತಿ ಬೇಟೆಗ್ಯಾರ ಸರ್. ಅವರು ಏನು ಮಾಡಿಲ್ಲ ಸರ್. ಅವರು ಈ ಥರ ನಿನ್ನೆ ಒಮ್ಮೆ ಇದು ಮಾಡಿದ್ರು ಸರ್. ಅವರು ಲಿಂಗಧಾರಣೆ ಮಾಡ್ಕೊಂಡಿದ್ದಾರೆ ನೀವು ನಿಮ್ಮ ಫ್ಯಾಮಿಲಿ ಎಲ್ಲ? ಎಲ್ಲರೂ ಸರ್. ಯಾವಾಗಿಂದ ಸರ್? ಒಂದು 5-6 ವರ್ಷ ಆಯ್ತು ಸರ್. ಹಾಂ ಸರ್. ಅವ್ರ ಜಾತಿ ಅಂತಾರೆ ಸರ್. ನಮ್ಮ ಎಲ್ಲರಿಗೂ ಗೊತ್ತೈತೆ ಸರ್. ಅವರು ನಾವು ಏನು ತಿನ್ಬಾರ್ದಂತಂದು ಬಿಟ್ಟೇವ್ ನೋಡಿ, ಅದನ್ನೆಲ್ಲ ತಿಂತಿದ್ದ ಸರ್ ಅವ. ನಾನು ಇದು ಅಲ್ಲ ಸರ್, ಜಾತಿಯಿಂದ ನಾವು ಮಾಡ್ಕೊಂಡಿದ್ದು ಸರ್. ಒಂದು ಹೆಣ್ಣು ಅಂತಂದು ಇರೋದು ಅಷ್ಟೇ. ಇವ್ರಿಗೆ ಜಾತಿ ಇಷ್ಟ ಆಗಿತ್ತಂದ್ರೆ ಅವಾಗ ನಾವು ಅಪ್ಪಾಜಿ ಹೇಳಿದಾಗ ಕೊಟ್ಟು ಮದುವೆ ಮಾಡ್ಬೋದಿತ್ತಲ್ಲ ಸರ್. ಆ ಹುಡುಗಿ ನಾ ಬೇಕಂತಂದು ಬಂದಿದ್ಲು ಸರ್. ನಾನು ಒಂದು ಹೆಣ್ಣು ಮಗಳಿಗೆ ನಾ ಮೋಸ ಮಾಡಬಾರ್ದು. ನಾನು ಅಷ್ಟು ಊರಿಗೆ ಗೊತ್ತಾಗಿತ್ತು ಸರ್. ಊರಿಗೆ ಅವರ ಇದು ಕಾಲೇಜ್ಗೆ ಹೋಗಿ ಗೊತ್ತು ಮಾಡಿದ್ದೆ ಸರ್ ಅವರಪ್ಪ. ಅಷ್ಟು ಮರ್ಯಾದೆ ಮಾನ್ಯ ಸಲುವಾಗಿ ನೀವು ಲಿಂಗಾಯತ ತತ್ವದ ಸ್ವೀಕರಣ ಮಾಡಿದ್ರೆ ಹೆಂಗೆ? ಬಸವ ತತ್ವ ಮಾನ್ಯ ಸಲ ಸರ್. ಈಗ 8ನೇ ತಿಂಗಳದಾಗ ಇದು ಮಾಡೋದಿತ್ತು ಸರ್. ಅದು ನಿಮ್ಮ ಫ್ಯಾಮಿಲಿ ಮೊದಲೇನೆ ಬಸವ ತತ್ವ ಸ್ವೀಕಾರ. ಈಗ ಮಾನ್ಯ ನಿನ್ನ ಜೊತೆಗಿಲ್ಲ, ನಿನ್ನ ಜೀವನ ಮಗು ಇಲ್ಲ, ಇದೆ ವಿವೇಕಾನಂದ ಸರ್. ಒಂಥರ ಎಲ್ಲ ಮುಗ್ದ ಹೋಯ್ತಾನ ಅನ್ನಿಸ್ತದೆ ಸರ್ ನನಗೆ. ಭಾಳ ಸಪೋರ್ಟ್ ಇದ್ರಿ ಸರ್ ಮನೆಯೊಳಗೆ ಎಲ್ಲರೂ. ನಾವು ಅಪ್ಪಾಜಿ ಆತ ಭಾಳ ಹುಷಾರಿರಲಿ. ಹಿಂಗಾಗಿ ಆ ಪಾಪ ಆ ಹೆಣ್ಮಗಳನ್ನ ಈ ಥರ ಆಗ್ಬಾರ್ದು ಆಕಿಗೆ ಅಂತಂದು ಭಾಳ ನಮ್ಮ ಜನ್ಮ ಹೋದ್ರೂ ಚಿಂತಿಲ್ಲ, ಆಕಿಗೆ ಏನು ಆಗ್ಬಾರ್ದು ಅಂತಂದು ಇದು ಸರ್. ಇವ್ರು ನಾವು ಯಾರು ಇಲ್ಲ ಟೈಮ್ನಾಗ ಬಂದು ಆ ಥರ ಹಲ್ಲೆ ಮಾಡ್ಯಾರ ಸರ್ ಇವರು. ಕೊನೆಯದಾಗ ಏನು ಹೇಳ್ತಾರೆ? ಈಗ ಒಂದು ಜಾತಿ ಏನಿಲ್ಲ ಸರ್. ಜಾತಿ ನಾವು ಮಾಡ್ಕೊಂಡಿದ್ದು ಸರ್. ಜಾತಿ ನಮಗೆ ಜಾತಿ ಇಲ್ಲ ಸರ್. ನಾವು ಲವ್ ಮಾಡಿರ್ತೇವೆ ಅಂದ್ರೆ ನಮಗೆ ಜಾತಿ ಇಲ್ಲ ಸರ್. ಅಷ್ಟು ಇದ್ದಿದ್ರೆ ಅವ್ರು ಬರ್ತಿದ್ದೂ ಇಲ್ಲ ಸರ್ ನಮ್ಮ ಊಟಕ್ಕೆ. ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಇದು ವಿವೇಕಾನಂದನ ನೋವಿನ ನುಡಿಗಳು. ಕ್ಯಾಮರಾಮನ್ ನಾಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.